ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಶಾಲೆಗಳು ಹೊಸ ಪ್ರಯತ್ನಗಳನ್ನು ಮಾಡುತ್ತಿವೆ. ಆದರೆ ಮಂಗಳೂರು ಹೊರವಲಯದ ಬೈಕಂಪಾಡಿಯ ಮೀನಕಳಿಯ ಸರಕಾರಿ ಪ್ರೌಢಶಾಲೆಯ ನಿರ್ಧಾರ ಎಲ್ಲರ ಗಮನ ಸೆಳೆದಿದೆ. ಇಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗಾಗಿ ರಾತ್ರಿ ಶಾಲೆ ಆರಂಭಿಸಲಾಗಿದೆ. ಈ ಶಾಲೆಯಲ್ಲಿ 45 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿದ್ದು, ಅವರಲ್ಲಿ ಹೆಚ್ಚಿನವರು ಕಾರ್ಮಿಕ ಕುಟುಂಬಗಳ ಮಕ್ಕಳು. ಮನೆಯಲ್ಲಿನ ಓದಿಗೆ ಸೂಕ್ತ ವಾತಾವರಣದ ಕೊರತೆಯನ್ನು ಗಮನಿಸಿ ಶಾಲೆಯಲ್ಲಿಯೇ ಹೆಚ್ಚುವರಿ ಕಲಿಕೆ ಆರಂಭಿಸಲಾಯಿತು. ಶನಿವಾರ ರವಿವಾರವೂ ಪಾಠ, ನಿಗದಿತ ಆಟ ಮತ್ತು ವಿರಾಮದೊಂದಿಗೆ ಮಕ್ಕಳು ದಿನಪೂರ್ತಿ ಕಲಿಕಾ ವಾತಾವರಣದಲ್ಲೇ ಇರುತ್ತಾರೆ. ನನ್ನ ಹೆಸರು ಎನ್ ಡಿ ಅಜ್ಜಯ್ಯ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೈಕಂಪಾಡಿ ಮೀನಕಳಿಯ. ನಮ್ಮಲ್ಲಿ ಒಟ್ಟು 171 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ವರ್ಷ 10ನೇ ತರಗತಿಯಲ್ಲಿ 45 ವಿದ್ಯಾರ್ಥಿಗಳು, 34 ಕನ್ನಡ ಮಾಧ್ಯಮ, 11 ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ನಮ್ಮಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಮತ್ತು ಸಾಮಾನ್ಯ ವರ್ಗದ ಮಕ್ಕಳು ನಮ್ಮಲ್ಲಿ ಬರ್ತಾ ಇದ್ದಾರೆ. ಮುಖ್ಯವಾಗಿ ಆ ಮಕ್ಕಳ ಮನೆಯಲ್ಲಿ ಕಲಿಕಾ ವಾತಾವರಣ ಕಡಿಮೆ ಇದೆ. ಏಕೆಂದರೆ ಅಲ್ಲಿ ವರ್ಕರ್ಸು ಅವರು ಬೆಳಿಗ್ಗೆ 4 ಗಂಟೆಗೆ ಹೊರಟ್ರೆ ಸಂಜೆ 9 ಗಂಟೆ 10 ಗಂಟೆ ಬರ್ತಾರೆ. ಮನೆಯಲ್ಲಿ ಕಲಿಕಾ ವಾತಾವರಣ ಇಲ್ಲ. ಕೆಲವರು ಮನೆಯಲ್ಲಿ ಗುಡಿಸಲು ಮನೆಗಳು, ಶೆಡ್ ಹಾಕಿದ ಮನೆಗಳು, ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ನಾವು ಸಹ ಶಿಕ್ಷಕರು, HM ನಾವೆಲ್ಲ ಸೇರಿಕೊಂಡು ಮತ್ತು SDMC, ಮಗುವಿನ ಮಹಾಸಭಾ ನಾವೆಲ್ಲ ಒಟ್ಟಿ ಸೇರಿಕೊಂಡು ಕಳೆದ ವರ್ಷ 100% ಫಲಿತಾಂಶ ಬಂತು. ಅಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡಿದ್ವು. ಮನೆಗಳನ್ನು ಭೇಟಿ ನೀಡಿದಾಗ ಮನೆಯಲ್ಲಿ ಹಲವು ಸಮಸ್ಯೆಗಳು ಕಂಡುಬಂದು ಆ ಸಮಸ್ಯೆಗಳನ್ನು ಆಲಿಸಿದು. ನೆಕ್ಸ್ಟು ಪೇರೆಂಟ್ಸ್ ಮೀಟಿಂಗ್ ಕರೆದು, ಏನು 2ನೇ ಪ್ರಿಪೇಟರಿ ಆದಾಗ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಮಕ್ಕಳು ಹೇಗೆ ಕಲಿತಾ ಇಲ್ಲ, ಹಿಂದೆ ಇದ್ದಾರೆ. ಕೆಲವು ಮಕ್ಕಳು ಕಲಿಕೆಯಲ್ಲಿ ಮುಂದೆ ಇದ್ದಾರೆ, ಕೆಲವು ಮಕ್ಕಳು ಬಹಳ ಹಿಂದೆ ಇದ್ದರು. ಆ ಮಕ್ಕಳನ್ನು ಪೇರೆಂಟ್ಸ್ ಮಾತಾಡಿಸಿದಾಗ ನಮ್ಮಲ್ಲಿ ಸಮಸ್ಯೆ ಇದೆ, ಮಕ್ಕಳು ಹೇಳಿದ್ದನ್ನು ಕೇಳೋದಿಲ್ಲ, ನಾವು ಹೇಳಿದ್ದು ಕೇಳೋದಿಲ್ಲ. ಹಾಗಾಗಿ ಶಾಲೆಯಲ್ಲಿ ಏನು ಕಲಿತಾರೆ ಅದೇ ಕಲಿಯೋದು, ಮತ್ತು ಮನೆಯಲ್ಲಿ ಬಂದು ಓದೋದಿಲ್ಲ ಅಂತೇಳಿದರು. ಹೀಗೆ ನಾವು ಚರ್ಚೆಗಳನ್ನು ಮಾಡಿ ಪೇರೆಂಟ್ಸನ್ನು ಮಾತಾಡಿಸಿದ್ದು, ಮಕ್ಕಳ ಜೊತೆಯಲ್ಲಿ ಮಾತನಾಡಿಸಿದ್ದು. ಅದರ ನಂತರ ನಾವು ಏನು ಮಾಡಿದ್ವು ಅಂದರೆ, ನೇರವಾಗಿ ಕಳೆದ ವರ್ಷವೇ ಪ್ರಾರಂಭಿಸಿದ್ದು. ಬೆಳಗ್ಗೆ 8:30ಯಿಂದ 9:00ವರೆಗೆ ಪ್ರತಿ ವಿಷಯ, ವಾರದಲ್ಲಿ ಒಂದು ವಿಷಯ, ದಿನದಲ್ಲಿ ಒಂದು ವಿಷಯ, ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ, ಹೀಗೆ ಪ್ರತಿಯೊಂದು ವಿಷಯವನ್ನು ಟೀಚರ್ಸ್ ಅಲಾಟ್ ಮಾಡಿದ್ದು. ಅದನಂತರ ಬೆಳಿಗ್ಗೆ ಫಸ್ಟ್ ಅವಧಿಯಿಂದ ಲಾಸ್ಟ್ ಅವಧಿಯವರೆಗೆ ಪ್ರತಿ ವಿಷಯವಾರು ಅಭ್ಯಾಸ ಮಾಡಿದ್ದು. ಅದರ ನಂತರ 6 ಗಂಟೆಯಿಂದ 4 ಗಂಟೆಯಿಂದ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ಪ್ರತಿ ವಿಷಯವನ್ನು ಹಂಚಿ ಪ್ರತಿ ವಿಷಯದ ಶಿಕ್ಷಕರು ಕುಳಿತು ಅಭ್ಯಾಸ ಮಾಡಿಸ್ತಾ ಇದ್ದೇವೆ. ಅದನಂತರ ನಾವೇನು ಮಾಡಿದ್ವಿ ಅಂದರೆ, 6 ಗಂಟೆಯ ನಂತರ ರಾತ್ರಿ 9 ಗಂಟೆಯವರೆಗೆ SDMC, ಪೇರೆಂಟ್ಸು ಮತ್ತು ಊರಿನವರ ಸಭೆಯನ್ನು ಕರೆದು ಅವರ ಜೊತೆಯಲ್ಲಿ ಮಾತನಾಡಿ ನಾವು ಸಂಜೆ 9 ಗಂಟೆಯವರೆಗೆ ನಾವು ಶಾಲೆಯಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಅಂತಂದರೆ, ಮಕ್ಕಳು ಆ ಕಲಿಕಾ ವಾತಾವರಣದಿಂದ ಹೊರಗೆ ಹೋಗಬಾರ್ದು. ಜೊತೆಯಲ್ಲಿ ಮಾತನಾಡಿದ್ದು, ಹೀಗೆ ಹುಡುಗರು ಮತ್ತು ಹುಡುಗಿಯರು ಸಹ ನಿಲ್ಲಿಸ್ತಾ ಇದ್ವಿ. ವಿಶೇಷವಾಗಿ ಅಂದರೆ ಕೆಲವು ಕಡೆ ಹುಡುಗರು ನಿಲ್ಲಿಸ್ತಾರೆ, ಆದರೆ ನಾವು ಹೆಣ್ಣು ಮಕ್ಕಳು ನಿಲ್ಲಿಸ್ತಾ ಇದ್ದೀವಿ. ಆ ಹೆಣ್ಣು ಮಕ್ಕಳು ಸಹ ಒಪ್ಪಿಗೆಯನ್ನು ಪಡೆದುಕೊಂಡು, ಜೊತೆಯಲ್ಲಿ ಪೇರೆಂಟ್ಸ್ ಒಪ್ಪಿಗೆ ಪಡೆದುಕೊಂಡು ಪೇರೆಂಟ್ಸ್ ಬರ್ತಾ ಇದ್ದಾರೆ. ಹೋಗುವಾಗ ಪೇರೆಂಟ್ಸು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಶನಿವಾರ, ಭಾನುವಾರ, ಯಾವುದೇ ರಜಾ ದಿನಗಳಿರ್ಬೋದು, ಹಬ್ಬಗಳಿರ್ಬೋದು, ನಾವು ಮಕ್ಕಳನ್ನು ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಬೆಳಗ್ಗೆ 8:30ಯಿಂದ ರಾತ್ರಿ 9 ಗಂಟೆಯವರೆಗೆ ಮಕ್ಕಳನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಆ ಪ್ರತಿಫಲವಾಗಿ ಕಳೆದ ವರ್ಷ ನಮ್ಮಲ್ಲಿ 61 ವರ್ಷದ ಇತಿಹಾಸದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ಮಕ್ಕಳು, 100% ಫಲಿತಾಂಶ ಬಂತು. ಜೊತೆಯಲ್ಲಿ ಒಬ್ಬ ವಿದ್ಯಾರ್ಥಿ, ವಿನೋದ್ ಚಂದಪ್ಪನವರ ವಿದ್ಯಾರ್ಥಿ, 625ಕ್ಕೆ 612 ಅಂಕಗಳನ್ನು ಗಳಿಸಿದ. ಈ ವಿದ್ಯಾರ್ಥಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ವಿದ್ಯಾರ್ಥಿಯಾಗಿ ಮೂಡಿ ಬಂದ. ಇದು ನಮ್ಮ
ನಮ್ಮ ಊರಿಗೆ, ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಷಯ. ನಮ್ಮಲ್ಲಿ ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ಬರ್ತಾ ಇದೆ. ಅದು ಬಹಳಷ್ಟು ಮಕ್ಕಳಿಗೆ ಪೂರಕವಾಗಿದೆ. ರೋಟರಿ ಕ್ಲಬ್ ಮತ್ತು ಉದಯವಾಣಿ ಜಂಟಿಯಾಗಿ ನಮ್ಮಲ್ಲಿ ಭೇಟಿ ನೀಡಿ ಅವರ ತಂಡದವರು ಉಚಿತವಾಗಿ ಎಲ್ಲ ಮಕ್ಕಳಿಗೆ ಕಳೆದ ವರ್ಷದಿಂದ ಈ ವರ್ಷವೂ ಸಹ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಂದರೆ ಪ್ರತಿದಿನ ಬರುವಂತಹ ಆ ಮಾರ್ಗದರ್ಶಿಯಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳು ಪರೀಕ್ಷೆಯನ್ನು ಹೇಗೆ ಎದುರಿಸ್ಬೋದು, ಸರಳವಾದಂತಹ ಪ್ರಶ್ನೆಗಳು, ಅತಿ ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸ್ಬೋದು, ಕಲಿಕೆ ಹಿಂದುಳಿದಂತಹ ವಿದ್ಯಾರ್ಥಿಗಳು ಸಹ ಹೇಗೆ ಕಲಿಬಹುದು, ಆ ಪ್ರಶ್ನೆ ಮತ್ತು ಉತ್ತರ ಮಕ್ಕಳಿಗೆ ಬಹಳಷ್ಟು ಉಪಯುಕ್ತವಾಗಿದೆ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ನೃಪತುಂಗ. ಹಾಗೆ ರಾಷ್ಟ್ರಕೂಟರು ಅವರ ಸ್ಥಾಪಕ. ನನ್ನ ಹೆಸರು ಚೈತ್ರ. ನಾನು ಸರಕಾರಿ ಪ್ರೌಢಶಾಲೆ ಬೈಕಂಪಾಡಿ ಮೀನಕಳಿಯ ಇಲ್ಲಿಯ ವಿದ್ಯಾರ್ಥಿಯಾಗಿ ಓದುತ್ತಿದ್ದೇನೆ. ನಾವು ಇಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ. ನಮ್ಮ ಶಿಕ್ಷಕರು ಮತ್ತು ಪೋಷಕರು ತಿಳಿಸಿದಂತೆ ನಾವು ಇಲ್ಲಿ 62ನೇ ಬ್ಯಾಚ್ ಆಗಿ ಶಾಲೆಯಲ್ಲಿ ಕಲಿತಿದ್ದೇವೆ. ನಮ್ಮ ಶಾಲೆಯಲ್ಲಿ ತುಂಬಾ ಸೌಕರ್ಯಗಳಿವೆ ಮತ್ತು ಈ ಶಾಲೆಯಲ್ಲಿ ಓದುತ್ತಿರುವುದು ನಮಗೆ ತುಂಬಾ ಖುಷಿಯಾಗಿದೆ. ನಮ್ಮ ಶಿಕ್ಷಕರು ಮತ್ತು STMC ಸಹಕಾರದಿಂದ ನಮಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಜೆ ಮತ್ತು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 9 ಗಂಟೆಗಳವರೆಗೆ ತರಗತಿಗಳು ನಡೆಯುತ್ತವೆ. ಶಿಕ್ಷಕರು ನಮಗೆ ಯಾವುದೇ ಶಿಕ್ಷಣದಲ್ಲಿ ಕೊರತೆ ಇರದಂತೆ ಹಿಂದೆ ಇದ್ದ ಮಕ್ಕಳನ್ನು ಮುಂದೆ ತರುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಮತ್ತೆ ನಮಗೆ ವಿಶೇಷ ತರಗತಿ ಓದುತ್ತಿದ್ದ ಮಕ್ಕಳಿಗೆ 10ನೇ ತರಗತಿಯವರೆಗೆ ಚಾ ತಿಂಡಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. STMC ಮತ್ತು ಪೋಷಕರು, ಶಿಕ್ಷಕರು ಎಲ್ಲರ ಸಹಕಾರವಿದೆ. ನಾವು ರಾತ್ರಿ ಸಮಯದಲ್ಲಿ ಓದುತ್ತಿರುವಾಗ ನಮಗೆ ರಕ್ಷಣೆ ಇದೆ. ಮತ್ತೆ ಶಾಲೆಯ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಓದಲು ತುಂಬಾ ಖುಷಿ ಆಗ್ತದೆ. ಮತ್ತು ನಮ್ಮ ಶಾಲಾ HM 9 ಗಂಟೆ ತನಕ ನಿಂತು ನಮ್ಮನ್ನು ಎಲ್ಲ ಓದಿಸ್ತಾರೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಇಲ್ಲ, ಮೇಡಮ್ ಕನ್ನಡದಲ್ಲಿ ಹೇಳ್ತಾರೆ, ಆಮೇಲೆ ಇಂಗ್ಲಿಷ್ ಕೇಳ್ತಾರೆ, ಅಂದ್ರೆ ಕಷ್ಟ ಆಗ್ತದಂತ. ನಮ್ಗೆ ಕಲಿಯುವ ವಿಷಯದಲ್ಲಿ ಕಷ್ಟ ಅಂತ ಏನಿಲ್ಲ. ನಮ್ಗೆ ಹೇಗೆ ಕಲಿತೇವೆ ನಮ್ಗೆ ಶಿಕ್ಷಕರು ಹಾಗೆ ಕಲಿಸ್ತಾರೆ. ನನ್ನ ಹೆಸರು ಯುವರಾಜ್. ನಾನು ಬೈಕಂಪಾಡಿ ಮೀನಕಳಿ ಹೈಸ್ಕೂಲ್ ಈ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿ. ಪಾಸ್ ಆಗಲಿಕ್ಕೆ ಕಷ್ಟಪಡುವ ಮಕ್ಕಳಿಗೆಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿ ಮುಂದೆ ಓದು ಮತ್ತು ಅವರ ಹತ್ರ ಕ್ವಶನ್ ಕೇಳಿ ಎಲ್ಲವನ್ನು ಸಹ ನಿರ್ವಹಿಸ್ತಾರೆ. ಮತ್ತು ನಮಗೆ ಕಳೆದ ವರ್ಷ 100ಕ್ಕೆ 100 ಫಲಿತಾಂಶ ಬಂದಿದೆ. ಈ ಸಲ ಕೂಡ ಅದನ್ನು ತರಿಸಬೇಕು ಮತ್ತು ಕಳೆದ ವರ್ಷದ 612 ಮಾರ್ಕನ್ನು ಬ್ರೇಕ್ ಮಾಡಬೇಕು ಅನ್ನುವ ಛಲ ಕೂಡ ಇದೆ. ಅದಕ್ಕಾಗಿ ಟೀಚರ್ಸ್ ಎಲ್ಲ ಪ್ರಯತ್ನ ಪಡ್ತಿದ್ದಾರೆ, ಅದರೊಟ್ಟಿಗೆ ವಿದ್ಯಾರ್ಥಿಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ. ನಾವು ಕೂಡ ಮುಂದಿನ ಈ ವರ್ಷ 2025-26ನೇ ಬ್ಯಾಚ್ 100ಕ್ಕೆ 100ನೇ ಫಲಿತಾಂಶವನ್ನು ಕೊಡ್ತೇವೆ ಎಂದು ನಾನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ತೇನೆ. ಶಾಲೆ ಅಂದರೆ 2ನೇ ಮನೆ. ಕೂಲಿ ಕಾರ್ಮಿಕರಾಗಿ ಉತ್ತರ ಕರ್ನಾಟಕದಿಂದ ಬಂದಂಥದ್ದು. ಜೋಪಡಿಯಲ್ಲಿ ವಾಸವಾಗುವ ಮಕ್ಕಳು ಇದ್ದಾರೆ. ಅವರಿಗೆಲ್ಲ ಅವರ ಅನಾನುಕೂಲತೆಯನ್ನು ಕಂಡುಕೊಂಡು ನಾವು ಒಂದು ಚಿಂತನೆ ಮಾಡಿ ಅವರನ್ನು ಇಲ್ಲೇ ಇಟ್ಟುಕೊಂಡು ಕಲಿಸುವುದು. ಯಾಕಂದರೆ ಈ ಲಿಂಕನ್ನು ತಪ್ಪಬಾರ್ದು. ಆ ಕಡೆ ಹೋದರೆ ಬೀಚಲ್ಲಿ ಆಡುವುದು ಮತ್ತು ಗೆಳೆಯರೊಂದಿಗೆ ಓಡಾಟ, ಬೇರೆ ಬೇರೆ ಹವ್ಯಾಸಗಳಲ್ಲಿ ತೊಡಗುವುದರಿಂದ ಅವರನ್ನು ಇಲ್ಲಿಂದ ಹೋದ ಮೇಲೆ ಸೀದಾ ಮನೆಗೆ ಹೋಗಬೇಕು ಮತ್ತು ಬೇರೆ ಚಟುವಟಿಕೆಯಲ್ಲಿ ಕೂಡುದು ಅಂತ ಹೇಳುವ ಉದ್ದೇಶದಿಂದ ಶಿಶು ಕೇಂದ್ರಿತ ಶಿಕ್ಷಣವನ್ನಾಗಿ ನಾವು ನಾವು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮತ್ತು ಪಾಲಕರು ಆಗಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಇದು ಕೇವಲ ಒಂದು ಶಾಲೆಯ ಕಥೆಯಲ್ಲ. ಇದು ಸರಕಾರಿ ಶಾಲೆಯ ಶ್ರಮ ಮತ್ತು ಮಕ್ಕಳ ಭವಿಷ್ಯ ರೂಪಿಸುವ ಕನಸಿನ ಕಥೆ. ಅಮೋಘ ವರ್ಷನು ಗಂಗಾ ಮತ್ತು ಪಲ್ಲವರೊಂದಿಗೆ ಉತ್ತಮವಾದ ವಿವಾಹ ಸಂಬಂಧವನ್ನು ಹೊಂದಿದ್ದನು. ಹಾಗೆ ಪರ್ಷಿಯ ಮತ್ತು ಅರೇಬಿಯರೊಂದಿಗೆ ವಿದೇಶಿ ವ್ಯಾಪಾರವನ್ನು ಮಾಡುವ ಸಲುವಾಗಿ ಅವರೊಂದಿಗೂ ಒಂದು ವ್ಯಾಪಾರದ ಉತ್ತಮ ಸಂಬಂಧವನ್ನು ಹೊಂದಿದ್ದನು. ಹಾಗೆ ಅರಬ್ ಯಾತ್ರಿಕ ಸುಲೈಮಾನ್